M2 ಹೆಲ್ತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳು ಹೆಚ್ಚಾಗ್ತಾ ಇರೋದನ್ನ ನೀವು ಕೇಳಿರ್ತೀರಿ, ಓದಿರ್ತೀರಿ. ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ಗೆ ಜನರು ತುತ್ತಾಗ್ತಿದ್ದಾರೆ? ಹಿಂದೆ ಕೂಡ ಇಷ್ಟೇ ಪ್ರಮಾಣದಲ್ಲಿ ಕ್ಯಾನ್ಸರ್ ಜನರನ್ನ ಕಾಡ್ತಿತ್ತ? ಅಥವಾ ನಮ್ಮ ಬದಲಾದ ಜೀವನ ಶೈಲಿಯಿಂದ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ನ ನಾವು ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ನೋಡ್ತಾ ಇದೀವ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ. ಈ ಕ್ಯಾನ್ಸರ್ ಅಂದ ತಕ್ಷಣ ನಮ್ಮ ದೇಹದಲ್ಲಿ ಸಾಕಷ್ಟು ಬಗೆಯ ಕ್ಯಾನ್ಸರ್ನಿಂದ ಜನ ಬಳಲ್ತಾ ಇದ್ದಾರೆ. ಅದರಲ್ಲೂ ಈ ಮಹಿಳೆಯರು ಅಂತ ನಾವು ತೆಗೆದುಕೊಂಡಾಗ ಸ್ತನ ಕ್ಯಾನ್ಸರ್ ಇರಬಹುದು, ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಇರಬಹುದು. ಇದರಿಂದ ಅತಿ ಹೆಚ್ಚು ಜನರು ಸಾವಿಗೀಡಾಗ್ತಿದ್ದಾರೆ ಅಥವಾ ಇದರಿಂದ ಸಫರ್ ಆಗ್ತಿದ್ದಾರೆ ಅಂತ ನಾವು ಕೇಳಿದೀವಿ. ಇದ್ರ ಜೊತೆಗೆ ಥ್ರೋಟ್ ಕ್ಯಾನ್ಸರ್, ತಂಬಾಕು ಸೇವನೆಯಿಂದ ಆಗುವಂಥದ್ದು, ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು. ಮಕ್ಕಳು ಹೆಚ್ಚಾಗಿ ಬ್ಲಡ್ ಕ್ಯಾನ್ಸರ್ಗೆ ತುತ್ತಾಗ್ತಿರೋದನ್ನ ನಾವು ಕೇಳಿದೀವಿ. ಆದ್ರೆ ಈ ಕ್ಯಾನ್ಸರ್ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗೇನೆ ಈ ಕ್ಯಾನ್ಸರ್ ನಲ್ಲಿ ಸಾಕಷ್ಟು ವಿಧಗಳಿವೆ. ನಾವು ಲಿಸ್ಟ್ ಮಾಡ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ವೇನೋ ಅಂತ ಅನ್ಸತ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಕೋಲನ್ ಕ್ಯಾನ್ಸರ್ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಕೋಲನ್ ಅಂತ ಎಲ್ಲೋ ಕೇಳದಾಗಿದೆಯಲ್ಲ, ಏನಿದು ಕೋಲನ್ ಕ್ಯಾನ್ಸರ್? ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಅಂತ ನೀವು ಅನ್ಕೋಬಹುದು. ಈ ಕೋಲನ್ ಅಂದ್ರೆ ನಮ್ಮ ದೇಹದ ದೊಡ್ಡ ಕರಳು ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಂತ ನಾವೇನ್ ಕರಿತೀವಿ, ಅದರ ಒಂದು ಭಾಗ. ಇದು ನಮ್ಮ ಆಹಾರ ಜೀರ್ಣಕ್ರಿಯೆಗೆ ಕೊನೆಯ ಹಂತದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಕೋಲನ್ ಅಥವಾ ಅಬ್ನಾರ್ಮಲ್ ಸೆಲ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಅಸಹಜ ಕೋಶಗಳು, ಇದು ನಿಯಂತ್ರಣವಿಲ್ಲದೆ ಬೆಳೆದಾಗ ಅದು ಕೋಲನ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕ್ಯಾನ್ಸರ್ ಸಾಮಾನ್ಯವಾಗಿ ಸಣ್ಣ ಪಾಲಿಪ್ಸ್ ಗಳಿಂದ ಆರಂಭವಾಗಿ ನಂತರ ಇದು ಕ್ಯಾನ್ಸರ್ ಆಗಿ ಬೆಳೆಯುತ್ತೆ. ಹಾಗಾದ್ರೆ ಈ ಕೋಲನ್ ಕ್ಯಾನ್ಸರ್ನ ಲಕ್ಷಣಗಳೇನು? ಹೊಟ್ಟೆ ನೋವು ಬರುವಂಥದ್ದು ಅಥವಾ ಅಸ್ವಸ್ಥತೆ ಉಂಟಾಗೋದು, ಇನ್ನು ಮಲ ವಿಸರ್ಜನೆಯಲ್ಲಿ ಬದಲಾವಣೆ ಆಗೋದು, ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಅಥವಾ ಡಯೇರಿಯಾ ನಿಮ್ಮಲ್ಲಿ ಕಾಣಿಸ್ಕೊಳ್ಬಹುದು. ಮಲದಲ್ಲಿ ರಕ್ತ ಕಾಣಿಸ್ಕೊಳ್ಳೋದು ಕೂಡ ಇದರ ಒಂದು ಲಕ್ಷಣ ಅಂತಾನೆ ಹೇಳಬಹುದು. ಅತಿಯಾಗಿ ದಣಿವಾಗೋದು, ಹಾಗೇನೆ ತೂಕ ಕಡಿಮೆ ಆಗೋದು. ಸಡನ್ ಆಗಿ ತೂಕ ಕಡಿಮೆ ಆಗ್ತಿದೆ ಅಂದ್ರೆ ನಾವು ಅದನ್ನ ಡೆಫಿನೆಟ್ಲಿ ವೈದ್ಯರ ಬಳಿ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಮಲ ವಿಸರ್ಜನೆ ಸಂಪೂರ್ಣವಾಗಿ ಆಗದಂತಹ ಅನುಭವ ಕೂಡ ಕಂಡು ಬರಬಹುದು. ಈ ಲಕ್ಷಣಗಳೇನಾದ್ರೂ ಕಾಣಿಸಿದ್ರೆ ತಜ್ಞ ವೈದ್ಯರನ್ನ ತಕ್ಷಣ ಸಂಪರ್ಕಿಸಬೇಕಾಗತ್ತೆ. ಹಾಗೇನೆ ಈ ಕೋಲನ್ ಕ್ಯಾನ್ಸರ್ಗೆ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಹಾಗೇನೆ ಕಾರಣಗಳು ಸಾಕಷ್ಟಿವೆ. ಸಾಮಾನ್ಯವಾಗಿ 50 ವರ್ಷ ಮೇಲ್ಪಟ್ಟವರಲ್ಲಿ ಈ ಕೋಲನ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಹೆಚ್ಚಿನ ವಯಸ್ಸಿನವರಲ್ಲಿ ಈ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಕುಟುಂಬದಲ್ಲಿ ಯಾರಿಗಾದ್ರೂ ಈ ಕ್ಯಾನ್ಸರ್ನ ಇತಿಹಾಸ ಇದ್ರೆ ಹೆರಿಡಿಟಿಯ ಮೂಲಕ ಕೂಡ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಬಹುದು. ಇನ್ನು ನಮ್ಮ ಆಹಾರ ಪದ್ಧತಿ, ಕಡಿಮೆ ಫೈಬರ್ ಇರುವಂತ ಆಹಾರ ಸೇವಿಸೋದ್ರಿಂದ, ಜಂಕ್ ಫುಡ್ ಅನ್ನ ಹೆಚ್ಚಾಗಿ ಬಳಸೋದ್ರಿಂದ, ಒಂದು ಕಂಟ್ರೋಲ್ ಇಲ್ಲದೆ ನಾವು ಓವರ್ ಈಟಿಂಗ್ ಮಾಡೋದ್ರಿಂದ, ಜೊತೆಗೆ ಧೂಮಪಾನ ಮತ್ತು ಮದ್ಯಪಾನದ ಒಂದು ಅಭ್ಯಾಸ ಇದ್ರೆ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ವ್ಯಾಯಾಮವನ್ನ ಮಾಡದೆ, ಒಬೇಸಿಟಿ, ದೇಹದ ತೂಕ ಹೆಚ್ಚಾಗಿದ್ರೆ, ದೇಹದಲ್ಲಿ ಬೊಜ್ಜು ಶೇಖರಣೆಯಾಗಿದ್ರೆ ಇವೆಲ್ಲವೂ ಕೂಡ ಈ ಕ್ಯಾನ್ಸರ್ಗೆ ಆಹ್ವಾನ ನೀಡುತ್ತೆ. ಹೀಗಾಗಿ ಪ್ರಮುಖವಾಗಿ ನಮ್ಮ ಜೀವನ ಶೈಲಿಯನ್ನ ನಾವು ಸರಿಯಾಗಿ ಇಟ್ಕೊಳ್ಬೇಕು. ನಮ್ಮ ಆಹಾರ ಪದ್ಧತಿ ಹಾಗೇನೆ ಪ್ರತಿದಿನ ಯಾವ್ದಾದ್ರೂ ಒಂದು ವ್ಯಾಯಾಮವನ್ನ ಮಾಡಿದ್ರೆ ನಾವು ಬಹುತೇಕ ಕ್ಯಾನ್ಸರ್ ಅಷ್ಟೇ ಅಲ್ಲ ಎಲ್ಲಾ ಕಾಯಿಲೆಗಳಿಂದನೂ ದೂರ ಇರಬಹುದು ಅಂತ ನಮ್ಮ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ತಿಳಿಸಿದ್ದೀವಿ. ಇನ್ನು ಇದನ್ನ ತಪಾಸಣೆ ಮಾಡಿಸೋದು ಹೇಗೆ ನಾವು ಪ್ರಿವೆಂಟ್ ಮಾಡಬಹುದು ಅಥವಾ ಚೆಕ್ ಮಾಡಿಸ್ಕೋಬಹುದು ಅಂದ್ರೆ ಇದರ ಸ್ಕ್ರೀನಿಂಗ್ ಮತ್ತೆ ಡಯಾಗ್ನೋಸಿಸ್ಗೆ ಅದರದ್ದೇ ಆದಂತಹ ಒಂದು ತಪಾಸಣೆಗಳಿವೆ. ಈ ಕೋಲನ್ ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚೋದು ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ಕೊಲನೋಸ್ಕೋಪಿ ಅಂತ ಒಂದು ಸ್ಕ್ರೀನಿಂಗ್ ಅನ್ನ ಮಾಡಲಾಗತ್ತೆ. ಹಾಗೇನೆ ಮಲ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ರಕ್ತ ಪರೀಕ್ಷೆಯಲ್ಲೂ ಕೂಡ ಇದನ್ನ ಕಂಡುಹಿಡಿಯಬಹುದು. 50 ವರ್ಷ ಮೇಲ್ಪಟ್ಟವರು ನಿಯಮಿತವಾಗಿ ಈ ಒಂದು ತಪಾಸಣೆನ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಕೋಲನ್ ಕ್ಯಾನ್ಸರ್ ಇದೆಯೋ ಇಲ್ಲವೋ ಅಥವಾ ಅದು ಯಾವ ಹಂತದಲ್ಲಿದೆ, ಅದು ಡೆವಲಪ್ ಆಗ್ತಾ ಇದೆಯಾ ಅನ್ನೋದನ್ನ ಕೂಡ ನಾವು ಕಂಡುಹಿಡ್ಕೋಬಹುದು. ಇನ್ನು ಇತ್ತೀಚೆಗಷ್ಟೇ ಅಂದ್ರೆ ಮೇ 2ನೇ ತಾರೀಕು ಈ ಕೋಲನ್ ಕ್ಯಾನ್ಸರ್ ಚಿಕಿತ್ಸೆ ಪಡಿತಾ ಇದ್ದಂತಹ ನಮ್ಮ ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿ ಲಾವಣ್ಯ BS ಅವರು ನಿಧನರಾಗಿದ್ದಾರೆ. ಬೆಸ್ಕಾಂ ವಿಜಿಲೆನ್ಸ್ ವಿಭಾಗದಲ್ಲಿ ಪೊಲೀಸ್ ಅಧೀಕ್ಷಕರಾಗಿ ಇವರು ಸೇವೆನ ಸಲ್ಲಿಸ್ತಾ ಇದ್ರು. ಇವರಿಗೆ ಕೇವಲ 39 ವರ್ಷ ವಯಸ್ಸಾಗಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ SP ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೋಲನ್ ಕ್ಯಾನ್ಸರ್ ನಿಂದ ಮೃತಪಟ್ಟಿದ್ದಾರೆ. ಹಾಗಾದ್ರೆ ನಾವು ರೈಟ್ ಟೈಮ್ ಅಲ್ಲಿ ಚಿಕಿತ್ಸೆ ಪಡ್ಕೊಂಡ್ರೆ ಕೋಲನ್ ಕ್ಯಾನ್ಸರ್ ನಿಂದ ಬಚಾವ್ ಆಗಬಹುದಾ ಅನ್ನೋ ಪ್ರಶ್ನೆನ ನೀವು ಕೇಳಬಹುದು. ಎಸ್, ಇದು ಯಾವ ಹಂತದಲ್ಲಿದೆ ಅನ್ನೋದು ಪ್ರಮುಖವಾಗಿ ಇಲ್ಲಿ ಮುಖ್ಯ ಆಗುತ್ತೆ. ಕೋಲನ್ ಕ್ಯಾನ್ಸರ್ ಚಿಕಿತ್ಸೆ ರೋಗದ ಹಂತವನ್ನ ಅವಲಂಬಿಸಿದೆ ಅಂತಾನೆ ವೈದ್ಯರು ಕೂಡ ಹೇಳ್ತಾರೆ. ಇದು ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಅದು ಎಷ್ಟು ಬೇಗ ನಾವು ರಿಕವರ್ ಆಗ್ತೀವಿ ಅನ್ನೋದನ್ನ ಕೂಡ ತಿಳಿಸ್ಕೊಡುತ್ತೆ. ಇನ್ನು ಶಸ್ತ್ರಚಿಕಿತ್ಸೆ ಮೂಲಕ ಇದಕ್ಕೆ ಪರಿಹಾರ ಇದೆ. ಸರ್ಜರಿನ ಮಾಡಿಸ್ಕೊಳ್ಬಹುದು. ಕೀಮೋಥೆರಪಿ ಕೂಡ ಇದಕ್ಕೆ ಕೊಡಲಾಗುತ್ತೆ. ಹಾಗೇನೆ ರೇಡಿಯೇಷನ್ ಥೆರಪಿಯನ್ನ ಕೂಡ ಮಾಡಲಾಗುತ್ತೆ.
ಇದ್ರ ಜೊತೆಗೆ ಟಾರ್ಗೆಟೆಡ್ ಥೆರಪಿ ಅನ್ನೋ ಚಿಕಿತ್ಸೆಯನ್ನ ಕೂಡ ಕೊಡಲಾಗುತ್ತೆ. ಇನ್ನು ಈ ಒಂದು ಕ್ಯಾನ್ಸರ್ ತಡೆಗಟ್ಟುವಿಕೆ ಹೇಗೆ ಅನ್ನೋದಾದ್ರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ಹೆಚ್ಚು ಫೈಬರ್ ಉಳ್ಳಂತಹ ಆಹಾರ, ಹಣ್ಣು ತರಕಾರಿಗಳನ್ನ ನಾವು ಹೆಚ್ಚಾಗಿ ಸೇವಿಸಬೇಕು. ಜೊತೆಗೆ ನಿಯಮಿತವಾಗಿ ನಾವು ವ್ಯಾಯಾಮವನ್ನ ಮಾಡಬೇಕಾಗತ್ತೆ. ಇದು ಬಹಳ ಬಹಳ ಮುಖ್ಯ. ಹಾಗೇನೆ ನೀವು ದುಶ್ಚಟಗಳಿಗೆ ದಾಸರಾಗಿದ್ರೆ ಧೂಮಪಾನ, ಮದ್ಯಪಾನವನ್ನ ಬಿಟ್ಟುಬಿಟ್ರೆ ಒಳ್ಳೇದು. ಇದೆಲ್ಲದರ ಜೊತೆಗೆ ನಿಯಮಿತವಾಗಿ ನಮ್ಮ ಆರೋಗ್ಯ ತಪಾಸಣೆಯನ್ನ ನಾವು ಮಾಡಿಸ್ತಾ ಇದ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಸಣ್ಣ ಬದಲಾವಣೆ ಆದ್ರೂ ಕೂಡ, ಸಣ್ಣ ಸಮಸ್ಯೆ ಉಂಟಾದ್ರೂ ಕೂಡ ಅದಕ್ಕೆ ಆದಷ್ಟು ಬೇಗ ಪರಿಹಾರವನ್ನ ಕಂಡುಕೊಳ್ಬಹುದು. ಸ್ನೇಹಿತರೆ, ಈ ಕೋಲನ್ ಕ್ಯಾನ್ಸರ್ ಇದೆಯಲ್ಲ, ಇದು ಒಂದು ಗಂಭೀರ ರೋಗವಾದ್ರೂ ಕೂಡ ಇದನ್ನ ಬೇಗ ಪತ್ತೆ ಹಚ್ಚಿದ್ರೆ ಇದರಿಂದ ನಾವು ಸಂಪೂರ್ಣ ಗುಣಮುಖರಾಗಬಹುದು. ಹೀಗಾಗಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಹರಿಸಬೇಕಾಗತ್ತೆ. ನೀವು ಯಾವುದೇ ಲಕ್ಷಣಗಳನ್ನ ನಿರ್ಲಕ್ಷಿಸದೆ ಸಮಯಕ್ಕೆ ತಕ್ಕ ಚಿಕಿತ್ಸೆಯನ್ನ ಪಡೆಯೋದು ಇಲ್ಲಿ ಅತ್ಯಂತ ಮುಖ್ಯ ಆಗತ್ತೆ. ಆರೋಗ್ಯವಂತ ಭಾರತ ನಿರ್ಮಾಣ ನಮ್ಮ ಕನಸು. ನೀವು ಕೂಡ ಆರೋಗ್ಯವಾಗಿರಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.